ಮೈಸೂರು ಭಾಗ ಯಾಕೆ ಅಭಿವೃದ್ಧಿ ಅಷ್ಟಾಯಿತು ಅಂದರೆ ಆ ಮೈಸೂರು ಮಹಾರಾಜರದ್ದು ಒಂದು ದೊಡ್ಡ ಕೊಡುಗೆ ಇದೆ. ಅವರು ತಮ್ಮ ಮನೆಯನ್ನು ಬಂಜಾರ ಒತ್ತಿ ಇಟ್ಟು ಕೃಷ್ಣರಾಜ ಸಾಗರ ಕಟ್ಟಿ ಯಾವಾಗ ನೀರಾವರಿ ಮಾಡ್ಯಾರ್ತೇಳಿ ಮೈಸೂರು ಭಾಗ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಯಾರ್ರೀ ಆದಿಲ್ ಸಾಯಿ, ಬರೀದ್ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ ಅವರೇ ಬರೇ ಕಟ್ಟ್ಯಾರ ನೋಡ್ರಿ ಗುಮ್ಮಟಗಳು ಎಲ್ಲ ಊರು ತುಂಬ ಅವೇ. ಮ್ಯಾಗಿಂದ ಹಿಂಗೆ ಡ್ರೋನ್ ಬಿಟ್ರೆ ನಾನು ಬಿಜಾಪುರದಾಗ ಒಮ್ಮೆ ನಮ್ಮ ಮುನಿರತ್ನ ಬಂದಿದ್ರು ಮಂತ್ರಿ ಇದ್ದಾಗ, ಅಧ್ಯಕ್ಷರೇ ನನಗೆ ಫೋನ್ ಮಾಡಿದ್ರು, ಆ ಹೆಲಿಕಾಪ್ಟರ್ನ ಬಂದು ಇಳಿದು ಯತ್ನಾಳನ್ನ ಇಟ್ಟು ಅದಾವಲ್ಲ ಎಲ್ಲ ಆ ಬರೇ ಗುಮ್ಮಟರೇ ಕಾಡ್ಸೋದು, ಇದ್ರಾಗ ನೀ ಹೆಂಗೆ ಆರಿಸಿ ಬರ್ತೀಯ ಅಂತ ಕೇಳಿದ್ರು. ಬಿಜಾಪುರ ಹಾಗೆ, ಬೀದರು ಹಾಗೆ, ಕಲಬುರಗಿ ಹಾಗೆ, ರಾಯಚೂರು ಹಾಗೆ, ಸ್ವಲ್ಪ ಬೆಳಗಾವ ಮುಂಬೈ ಸಮೀಪದಿಂದ ಡೆವಲಪ್ಮೆಂಟ್ ಆಯಿತು. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನಮ್ಮದು ಅಂತೂ ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿರಿ ಹಂಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ನಮಗೂ ಪ್ರತಿಯೊಂದು MLAಗೆ 50 ಕೋಟಿ ಕೊಡ್ಬೇಕಂತೇಳಿ ಯಾರು ಮುಂಬೈ ಕರ್ನಾಟಕದವ್ರು ಅವ್ರು ಚಪ್ಪಾಳಿ ಹೊಡಿತಾರೆ ತಿಳ್ಕೊಂಡು ನೀವು ಹೊಡಿಲ್ಲ ಅಂದ್ರೆ ಬಿಡಲಕ್ಕ ಏನ್ರಿ ಕೊಂಡ್ರೆಡ್ಡಿ ಅವರ ಎಲ್ಲ ಕಟ್ಟದ ನೋಡ್ರಿ. ಅದಕ್ಕೆ ಅಧ್ಯಕ್ಷರೇ, ಇನ್ನು ಮುಂದಿನ ಅಧ್ಯಕ್ಷರೇ, ಇದು ಭಾಳ ಭಾಳ ಸೀರಿಯಸ್, ರೈತರ ವಿರೋಧಿ, ರೈತರ ಬಗ್ಗೆ ಒಟ್ಟೆ ಕಾಳಜಿ ಇಲ್ಲಾರ್ದವು ಆ ವಿಷಯನೂ ಸತ್ಯವನ್ನು ನಾ ಇವತ್ತು ಹೇಳಬೇಕಾಗಿದೆ. ಅಲ್ಲ, ಕಳಸಾ ಬಂಡ್ರಿ ಇವತ್ತು ಯಾರಿಂದ ನಿಂತಂತ ಹೇಳಲ್ಲ. ಕಳಸಾ ಬಂಡೂರಿ ಹೇಳಿದ್ರಲ್ಲ, ಕೇಂದ್ರ ಮತ್ತು ರಾಜ್ಯ ಅಂತ ಎರಡು ಹೇಳಿದ್ರು ಅವರೇ. ನೋಡ್ರಿ, ನ್ಯಾಯಾಲಯದಾಗ ನಾ ಪರಿಸರದ ಹೇಳ್ದಲ್ಲ, ನರೇಂದ್ರ ಸ್ವಾಮಿ ಅವ್ರ ಪರಿಸರ ಹೇಳಿಲ್ಲ, ದಿಲ್ಲಿ ಪರಿಸರ ಹೇಳಿದ್ದು. ಅಲ್ಲಿ ಹೋದ್ರೆ ಬರೀ ಇದೆ ಹಣೆ ಬರ. ಹಿಂದೆ KH ರಂಗನಾಥ್ ನೀವು ಯಾರಿಗೆ ಮಾತಾಡ್ತೀವಿ ಅಧ್ಯಕ್ಷರೇ, ತಾವು ನೋಡ್ತೀವಿ, ನೀವು ನಿಮ್ಮ ಕಡೆ ಬಹಳ ಗಂಭೀರವಾಗಿ ನೋಡ್ತಾ ಇದ್ದೀನಿ, ತಾವು ನಗ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಆಗಿದೆ.